अखिल कर्नाटक विश्वकर्मा महासभा जिला घटक बीदर की ओर से सचिन के पिता मौनप्पा पांचाल कट्टीतू गांव तालुका भालके की रहस्यमय मौत की जांच करने और उसके परिवार को न्याय दिलाने की मांग करते हुए बीदर के अंबेडकर से लेकर टीसी कार्यालय तक विरोध प्रदर्शन रैली निकाली गई और डीसी के माध्यम से मुख्यमंत्री को एक ज्ञापन दिया गया और कहा कि उपरोक्त मामले के संबंध में सचिन पांचाल की रहस्यमय मृत्यु के बारे में जानकर दुख हुआ। एक गरीब समाज में जन्मे एक युवा सचिन पांचाल की आजीविका व्यवसाय में कुछ गड़बड़ी होने पर रहस्यमय मौत हो जाती है। वह एक ऐसी दुर्दशा में है जहां उसे गोद लिए गए परिवार के सदस्यों ने अनाथ कर दिया है। कमाली अखिल कर्नाटक विश्वकर्मा महासभा जिला इकाई बीदर की ओर से हम उनसे अनुरोध करते हैं कि इस घटना की गहन जांच करें, दोषियों के खिलाफ सख्त कानूनी कार्रवाई करें, पीड़ित परिवार को न्याय प्रदान करें और अपनी सरकार से मुआवजा प्रदान करें। इस अवसर पर प्रशांत विश्वकर्मा, युवा घटक जिला अध्यक्ष सुलोचना विश्वकर्मा, दत्तात्रेय विश्वकर्मा, राजकुमार पांचाल, कृष्णमचारी, सोमनाथ पांचाल और अन्य उपस्थित थे। इस अवसर पर सदस्यों ने मीडिया से बात की। केपी न्यूज के लिए कैमरामैन पप्पूराज का कवरेज। ಬಹಳ ಸಣ್ಣ ವಯಸ್ಸಿನ ಯುವ ಪ್ರತಿಭೆ ಯುವಕ ಏನು ಆತ್ಮಹತ್ಯೆಯನ್ನು ಕೈಗೊಂಡಿದ್ದಾನೆ. ಆ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಅವನಿಗೆ ನ್ಯಾಯ ಸಿಗದೇ ಇದ್ದ ಕಾರಣ ಸ್ಥಳೀಯವಾಗಿ ಆ ಸಮಯದಲ್ಲೇ FIR ಆಗಲಿಲ್ಲ, ಅದಕ್ಕೆ ಸ್ಪಂದನೆ ಸಿಗದೇ ಇರೋ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಬೀದರ್ ಸ್ಥಳೀಯ ಜಿಲ್ಲೆ ಆಗಿರುವುದರಿಂದ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿದೆ. ಹೀಗಾಗಿ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದಕ್ಕೆ ಬಂದಿದ್ದೇವೆ. ಏನು ಸಚಿನ್ ಆ ಕುಟುಂಬಕ್ಕೂ ಕೂಡ ನಾವು 28ನೇ ತಾರೀಕು ಹೋಗಿ ಆ ದುಃಖದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬಾಂಧವರ ಜೊತೆಗೆ ನಾವು ಆ ಕುಟುಂಬಕ್ಕೆ ಹೋಗಿ ಮಾತಾಡಿದಾಗ ಅವರ ದುಃಖ, ಆ ನೋವನ್ನು ನೋಡಲಿಕ್ಕಾಗಲಿಲ್ಲ. ಅವ್ರು ಹೇಳಿದ್ರು, ಗುರುಗಳೇ, ನಮಗೆ ಇವತ್ತಿಗೂ ಕೂಡ ನಮ್ಮ ಮಗನ ಸಾವು, ನಮ್ಮ ತಮ್ಮನ ಸಾವು, ನಮ್ಮ ಆತ್ಮಹತ್ಯೆ ಏನು ಮಾಡ್ಕೊಂಡ ಅದು ಒಂದು ಸರಿಯಾದ FIR ಕೂಡ ಆಗಿಲ್ಲ ಗುರುಗಳೇ, ನಮಗೆ ನ್ಯಾಯ ಸಿಗಲಿಕ್ಕತ್ತಿಲ್ಲ ಅಂತಕ್ಕಂಥ ಆ ಮಾತನ್ನು ಕೇಳಿದಾಗ ಹೃದಯ ಕಿತ್ತಿ ಬರುವ ರೀತಿಯೊಳಗಿತ್ತು. ಹೀಗಾಗಿ ಈಗೇನು CIDಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು CIDಗೆ ಬದಲು ಈ ಕೇಸನ್ನು CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಬಾಂಧವರು ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡ ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಅವರು ಮನವಿ ಪತ್ರವನ್ನು ಸ್ವೀಕರಿಸುವ ಮುಖಾಂತರ ಈ ಒಂದು ಸಚಿನ್ ಏನು ಆತ್ಮಹತ್ಯೆ ಇದೆ ಇದಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಮನವಿ ಪತ್ರ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಕ್ಕೆ ಭಾರಿ ನೋವುಂಟು ಮಾಡಿದೆ. ರಾಜಕೀಯ ಪ್ರಾತಿನಿಧ್ಯ ವಿಶ್ವಕರ್ಮ ಸಮಾಜಕ್ಕೆ ಸಿಗದೇ ಇದ್ದ ಕಾರಣಕ್ಕೆ ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ವಂಚನೆ ಆಗಿದೆ. ಕಾರಣ ರಾಜಕೀಯ ಪ್ರಾತಿನಿಧ್ಯ ವಿಶ್ವಕರ್ಮಗೆ ಸಿಗದೇ ಇದ್ದಾಗ ನಮ್ಮ ನಾಯಕರು ಏನು ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಪರ ಧ್ವನಿ ಎತ್ತೋದಾಗಲಿ ಅಥವಾ ನಮ್ಮ ಕೂಗು ಹೇಳೋದ್ರಲ್ಲಿ ಏನಪ್ಪ ಅಂದ್ರೆ ವಿಶ್ವಕರ್ಮ ಸಮಾಜ ಭಾಳ ವಂಚಿತ ಆಗಿದೆ. ಇವತ್ತು ಬೀದಿಗಿಳಿದೇನಪ್ಪ ಅಂದ್ರೆ ವಿಶ್ವಕರ್ಮ ಸಮಾಜ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂದ್ಕೊಂಡು ಇವತ್ತು ರಸ್ತೆಗಿಳಿದು ಬೀದಿಗಿಳಿದು ಮುಖಾಂತರ ಮಾನ್ಯ ಗೃಹ ಸಚಿವರಿಗೋ ಅಥವಾ ಮುಖ್ಯಮಂತ್ರಿಗೆ ಏನಪ್ಪ ರಸ್ತೆಗಿಳಿದು ಹೋರಾಟ ಮಾಡಿ ಕೂಗು ತರಿಸುವಂಥ ಸ್ಥಿತಿ ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಬಂದಿದೆ. ಕಾರಣ ನಮಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಸೊ ಆ ಉದ್ದೇಶ ಬೇರೆ. ಮಾನ್ಯ ಗೃಹ ಸಚಿವರಿಗೆ ಏನಪ್ಪ ಅಂದರೆ ನಿನ್ನೆ ಪತ್ರಿಕೆಯಲ್ಲಿ ಓದಿದಾಗ CID ತನಿಖೆಗೆ ಒಪ್ಪಿಸ್ತಾರೆ ಅಂತ ಹೇಳಿದಾಗ ನೀವು ಬರೀ ನೆಪ ಮಾತ್ರಕ್ಕೆ CID ತನಿಖೆ ಕೊಟ್ಟೇನಪ್ಪ ಅಂದ್ರೆ ಕೈ ಕೊಟ್ಕೊಂಡು ಕೂಡಬೇಡ್ರಿ. ಮಾನ್ಯ ಗೃಹ ಸಚಿವರೇ, ನಮ್ಮ ವಿಶ್ವಕರ್ಮ ಸಮಾಜ ನಿಮ್ಮೆಲ್ಲಪ್ಪ ಅಪಾರ ಗೌರವ ಇಟ್ಟಿಂದದೆ. ಅದಕ್ಕೆ ನಾನು ಗಡುವು ಕೊಡ್ತೀನಿ, 2 ತಿಂಗಳೊಳಗೆ ಏನಪ್ಪ ಅಂದ್ರೆ ಪಾರದರ್ಶಕತವಾಗಿ ಇದೇನಪ್ಪ ಅಂದ್ರೆ ಯಾರು ತಪ್ಪಿಸ್ತಾರ ಏನು ಡೆತ್ನಲ್ಲಿ ಬಡ್ದಂಥ ಏನು ಹೆಸರುಗಳೆಲ್ಲ ಅವ್ರೇನಪ್ಪ ಅಂದ್ರೆ ಕೂಡಲೇ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಮತ್ತೇನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಚಿನ್ನ ಆತ್ಮಹತ್ಯೆ ಸಾವೇನಪ್ಪ ಅಂದ್ರೆ ವಿಶೇಷ ಸಾವು ಅಂತ ಪರಿಗಣಿಸಿ ಇವ್ರೇನಪ್ಪ ಅಂದ್ರೆ ಗುರುಗಳು ಹೇಳಿನಂಗೆ 1 ಕೋಟಿ ಮೊತ್ತ ಏನಪ್ಪ ಅಂದ್ರೆ ಪರಿಹಾರ ಧನ ವಿತರಿಸಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಪರಿಹಾರಕ್ಕೆ ಒಂದು